ನಮಸ್ಕಾರಗಳಿದೆ. ಹೋದ ವರ್ಷ ನೀವು ಥರ್ಡ್ ಬೇಸ್ ಅಲ್ಲಿ ಆಗುವ ನಾವು ಹುಡುಗರ ತುಂಟ ಮಜವಾದ ಕತೆ ಕೇಳಿದ್ವಿ. ಈ ವರ್ಷ ಇನ್ನೊಂದು ಕತೆ ತಂದಿದ್ದೀವಿ ನಿಮ್ಮ ಮುಂದೆ. ಈ ಕತೆ ಆಗೋದು ಮೇಲ್ಪುರ ಅಂತ ಒಂದು ಸಣ್ಣ ಊರಲ್ಲಿ. ಆ ಊರಲ್ಲಿ ಒಂದು ಸಣ್ಣ ಶಿವನ ಗುಡಿ. ನಮ್ಮ ಹುಡುಗರಿಗೆ ಗುಡಿ ಮೇಲೆ ಅಪಾರ ಭಕ್ತಿ. ಬನ್ನಿ ಈ ಊರಲ್ಲಿ ಆಗೋ ಕತೆ ನೋಡಿ. ಹಿಂಗೆ ನಡೀತಾ ಇರಬೇಕಾದ್ರೆ ಆ ಊರಿಗೆ ಸುಂಕು ಗುಡ್ಡು ಹಾಕೊಂಡು ಒಬ್ಬರು ವ್ಯಕ್ತಿ ಎಂಟ್ರಿ ಕೊಡ್ತಾರೆ. ಬನ್ನಿ ನೋಡಿ ಏನಾಗುತ್ತೆ. ಇವತ್ತಿನ ಹೆಸರು ನಿಂಗ್ಯಾಕೆ ಅಂತ. ಮಗನ ಹೆಸರು ನಿಂಗ್ಯಾಕೆ, ನಂದ, ನಿಂದ, ಅವಂದ, ಇವಂದ ಅಂತ ಹೆಸರು ಅವಂದ ಇವಂದ. ಮತ್ತೆ ಅವರಿಗೆ ಒಬ್ರು ಎಂಟ್ರಿ ಆಗುತ್ತೆ. ಅದು ನಂದಿನಿನೇ ಬಂದಿದ್ದಾರಂತ ಪರ್ವತ್ ಅನ್ನೋ ಪುಣ್ಯಾತ್ಮ ವಿಷಯ ಹಬ್ಬಿಸ್ಕೊಳ್ತಾರೆ. ಆ ವಿಷಯ ಕೇಳಿ ನಮ್ಮ ಹುಡುಗರು ಫುಲ್ ಖುಷಿಯಾಗಿ ಅವ್ರ ಹಿಂದೆ ಬೀಳ್ತಾರೆ. ಅದು ನಂದಿನಿ ಅಲ್ಲ ಅಂತ ಗೊತ್ತಾಗ ನಮ್ಮ ಹುಡುಗ ಫುಲ್ ಫೀಲಿಂಗ್ಸ್ ಕೊಡ್ತಿರ್ತಾನೆ. ಆ ಫೀಲಿಂಗ್ಸ್ ಇದೆ ಈ ಸಾಂಗ್. ಸಂಗಾತಿಯು ಗುಣಾಗಲೇ ದುರ್ಗೇಳವಾಗಿದೆ, ನನ್ನಿಂದಲೂ ಬೇರಾಗಲೇ ಗುಣಪೊಂದಬೇಕಾಗಿದೆ. ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ, ಆ ಪ್ರೀತಿಗಾದೆ ಕಾಯುವೆ. ಸಂಗಾತಿಯು ಗುಣಾಗಲೇ ಈಗ ಹುಡುಗರು ಮತ್ತೆ ಒಂದು ಲೆವೆಲ್ಗೆ ರಿಕವರ್ ಆಗಿದ್ದಾರೆ. ಹಿಂಗೆ ಒಂದು ಸಂಜೆ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಾ ಏನ್ ಮಾಡ್ತಾರೆ ನೋಡಿ.
ಲೋ ಮಚ್ಚೆ ಎಲ್ಲ ಮಕ್ಕಳು ಏನು ಮಾಡಲೇ ಇಲ್ಲ. ನಮ್ ತಾತ ಮುತ್ತಾಗಿನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಓದ್ಕೊಂಬತ್ತಾ ಇದ್ರು. ಮಚ್ಚೆ ನನ್ನ ಮುತ್ತಾತ ಗುಡುಗು ಮಿಂಚು ಬರ್ತಿದ್ದಲ್ಲ, 2-3 ಚಾಪ್ಟರ್ ಓದ್ಬಿಡೋರು. ಮಚ್ಚೆ ನಮ್ ತಾತ ರಾತ್ರಿ ಹೊತ್ತು ಬೆಂಕನ್ನು ಹೊಡಿತೆ ಗೊತ್ತಾ, ಪಳ ಅಂತ, ಅದ್ರಿಂದ ಓದ್ಕೊಂತಿದ್ರು. ನಮ್ ತಾತ ನೋಡ್ರೆ ಅಕ್ಕ ಪಕ್ಕ ಮನೆಯಲ್ಲ ಉಳ್ಕೊಳ್ಳೋರು. ನಮ್ ತಾತ ಆ ಬೆಳೆ ಓದ್ಕೊಂಡ್ಬಿಡೋರು. ತಾತ ಮುತ್ತಾಕನ್ನೆಲ್ಲ ಬಿಟ್ಟಾಕ್ರಲ್ಲಿ ನಾವೆಲ್ಲ ಎಲ್ಲ ಓದ್ತಾ ಇದ್ವಿ. ನಾನು ವಾಚ್ ಲೈಟ್ ಬಂದಿದ್ದಲ್ಲ, ಅದರಿಂದ ನಾನು ಕಲ್ಲ ಮುಂದಕ್ಕೊಂದಿಡೋರೆ ಬೆಂಕಿ ಗಿಡಿ ಬರ್ತಿದ್ದಲ್ಲ, ಅದರಿಂದ ಓದ್ತಿದ್ದೆ. ನಮ್ಮ ನನ್ನ ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಿದ್ದೆ. ನನ್ ಕತೆ ಕೇಳಿ ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ. ಆ ಬೆಂಕಿ ಆರೋಸ 3-4 ಬುಕ್ ಹೋಗ್ಬಿಡ್ತಿದ್ದೆ. ಏನ್ ತಪ್ಪು ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಡಿದ್ರೆ ತಗೊಂಡ್ಬಿಡ್ಬೇಕಾಯ್ತು. ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದು ಚೂಡಿದ್ರೆ ಬೆಳಗ್ಗೆ ತಗೊಂಡ್ಬೇಕಾಯ್ತು. ನೀನೇನ ಓದೋದು ಮಾಡ್ತಾ ಇದ್ಯಾ? ತಾತ ಮುತ್ತಾತರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚೆ ತಾತನಿಗೆ ಒಂದೊಂದು ಪಾಯಿಂಟ್ಗೆ ಜಮೀನ್ಗಳು ಮಾಡ್ಕೊಂತಿದ್ವಿ. ಅವ್ರು ಮಾಡ್ಕೊಂಡು ನೋಡೋಣ. ಹೆಂಗೆ ಹಾಡಿದರು ಬಾಯಿ ಹೋಯ್ತಾರೆ, ಇನ್ನು ಕೇಳಿದರೆ ಕಿವಿ ಹೋಯ್ತಾರೆ. ಹೆಂಗೆ ಹಾಡಿದರು ಬಾಯಿ ಹೋಯ್ತಾರೆ, ಇನ್ನು ಕೇಳಿದರೆ ಕಿವಿ ಹೋಯ್ತಾರೆ. ತುಂಡಗ ಸವಸ 3 ಹೊತ್ತು ಉಪವಾಸ, ಒಬ್ಬಟ್ಟಿಗೆ ಅಡ್ಡಸ, ಒಬ್ಬ ಕ್ವಾಟ್ಲೆ ಸತ್ತಿಸ. ಈ ಹುಡುಗರು ಕಾಟ ತಡಿಲ್ಲ ಅಂದ್ರೆ ಅವರಿಗೆಲ್ಲ ಮದುವೆ ಮಾಡಿಬಿಡ್ತಾರೆ. ಮದುವೆ ಆದ್ಮೇಲೆ ಹುಡುಗರು ಫುಲ್ ಬ್ಯುಸಿ ಹೋಗ್ತಾರೆ, ತಮ್ಮ ಹಿಂದೆ ಅನ್ಸುತ್ತೆ. ಮದುವೆ ಆದ್ಮೇಲಾದ್ರೂ ಈ ಹುಡುಗರು ಬದಲಾಗ್ತಾರ? ಬನ್ನಿ ನೋಡೋಣ. ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು. ನಿಮ್ ಏಜ್ ಎಷ್ಟು? 21 ವರ್ಷ. ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದು ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್, ನೀವು ಈ ಏಜ್ ಅಲ್ಲಿ ಇಷ್ಟೊಂದು. ಸರಿ, ನೀವೇನ್ ಕೆಲಸ ಮಾಡೋದು? ಸಿಗ್ದವ್ರಿಗೆಲ್ಲ ಸುಳ್ಳೆ. ನಮ್ಮ ಹುಡುಗರು ಹುಡುಗಾಟ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀವಿ. ಮತ್ತೆ ಸಿಗೋಣ ರಾಜ್ಯೋತ್ಸವಕ್ಕೆ. ಧನ್ಯವಾದ.